ಜಿಬಿಎ ಚುನಾವಣೆ ಮತ್ತೆ ಸದ್ಯಕ್ಕಿಂತೂ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕೆಂದರೆ ಈಗಾಗಲೇ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗಿತ್ತು. ಇನ್ನೇನು ಅಕ್ಟೋಬರ್ನಲ್ಲಿ ಆಗೋಗ್ಬಿಡುತ್ತೆ ಅಂತ ಹೇಳಲಾಗಿತ್ತು. ಆದರೆ ಈಗ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ರಾಜ್ಯ ಸರ್ಕಾರ ಹಾಕಿತ್ತು. ಡಿಸೆಂಬರ್ ಅಂತ್ಯದ ತನಕ ನಮಗೆ ಅವಕಾಶ ಕೊಡಿ ಅಂತ. ಈಗ ರಾಜ್ಯ ಸರ್ಕಾರದ ಮನವಿಯನ್ನು ಪರಿಗಣಿಸಿರುವಂಥ ಸುಪ್ರೀಂ ಕೋರ್ಟ್ ಡಿಸೆಂಬರ್ 31 ತನಕ ಸಮಯ ಕೊಟ್ಟಿದೆ. ಅದಾದ ಬಳಿಕ ಮತ್ತೆ ಯಾವುದೇ ನೆಪವನ್ನು ಮಾಡಬಾರ್ದು ಅಂತ ಹೇಳ್ತಾ ಇದೆ. ಆದರೆ ಈಗಾಗಲೇ ಆಗ್ತಾ ಇರುವಂಥ ರಾಜಕೀಯವನ್ನು ಗಮನಿಸ್ತಾ ಇದ್ರೆ, ಈಗಾಗಲೇ ಆಗ್ತಾ ಇರುವಂಥ ಮನವಿಯ ಸರಣಿ ಅಪೀಲ್ಗಳನ್ನು ಗಮನಿಸ್ತಾ ಇದ್ರೆ ಮತ್ತೆ ಚುನಾವಣೆ ಮುಂದೂಡುತ್ತಾ ಈ ಪ್ರಶ್ನೆ ಎದುರಾಗ್ತಾ ಇದೆ. ಈಗಾಗಲೇ ವಿಪಕ್ಷ ಬಿಜೆಪಿ ಹೇಳ್ತಾ ಇದೆ ಜಿಬಿಎ ಚುನಾವಣೆ ಮುಂದೂಡೋದ್ರಲ್ಲಿ ಅಂತ ಆಡಳಿತಾರೂಢ ಕಾಂಗ್ರೆಸ್ಗೆ ಸೋಲಿನ ಭೀತಿ ಇದೆ. ಈ ಒಂದು ಕಾರಣಕ್ಕೋಸ್ಕರ ಷಡ್ಯಂತ್ರ ಮಾಡ್ತಾ ಇದೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದೆ. ಹಾಗಾದರೆ ಜಿಬಿಎ ಚುನಾವಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಏನು ಚರ್ಚೆ ಆಯಿತು, ಜೊತೆಗೆ ಏನು ತೀರ್ಪು ಬಂತು, ಜೊತೆಗೆ ರಾಜಕೀಯ ಏನಿದೆ ನೋಡೋಣ ಬನ್ನಿ. ನಾವೇ ಮನವಿ ಮಾಡಿಕೊಂಡಿದ್ದು, ನಾವು ಸುಪ್ರೀಂ ಕೋರ್ಟ್ ಏನು ಆದೇಶ ಇದೆ ಅಷ್ಟರೊಳಗಡೆ ನಾವು ಚುನಾವಣೆ ಮಾಡ್ತೀವಿ. ಯಾವುದು ಕೇಳೋದು ಇಲ್ಲ, ಅವಶ್ಯಕತೆನೂ ಇಲ್ಲ. ನಾವು ಎಲ್ಲ ಎಲೆಕ್ಷನ್ಸು, ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಲ್ಲ ಕ್ಲೋಸ್ ಮಾಡ್ತೀವಿ. ನಮ್ಮ ಉದ್ದೇಶನೂ ಕೂಡ ಇದನ್ನ ಬಿಟ್ಟು ಬೇರೆ ಯಾವುದೂ ಇಲ್ಲ. ಆಮೇಲೆ ಹೊಸ ವಾಟರ್ ಲಿಸ್ಟ್ ಏನಿರುತ್ತೆ ಅದರ ಪ್ರಕಾರ ಚುನಾವಣೆ ಕೂಡ ಮಾಡ್ತಾರೆ. SIR-ನ ಕಾರಣವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು. ಕಪಟ ನಾಟಕವನ್ನ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದೆ. ಬೆಂಗಳೂರು ಮಹಾನಗರ ಪಾಲಿಕೆಯು ಇದೀಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವಾಗಿ ಬದಲಾಗಿದ್ರು ಚುನಾವಣೆ ಕಾಣದೆ ಮುನ್ನಡೀತಾ ಇದೆ. 2020ರಲ್ಲೇ ಬಿಬಿಎಂಪಿ ಆಡಳಿತಾವಧಿ ಮುಕ್ತಾಯಗೊಂಡಿದ್ರು. ಕೋವಿಡ್ ಹಾಗೆ ಇನ್ನಿತರ ತಾಂತ್ರಿಕ ಕಾರಣಗಳಿಂದ ಚುನಾವಣೆ ಮುಂದೂಡಲ್ಪಡ್ತಾನೆ ಇದೆ. ಇದೀಗ SIR ಪ್ರಕ್ರಿಯೆಯ ನೆಪವೊಡ್ಡಿ ಸಮಯಾವಕಾಶ ಪಡೆದುಕೊಳ್ಳುವಲ್ಲಿ ರಾಜ್ಯ ಸರ್ಕಾರ ಯಶಸ್ವಿಯಾಗಿದೆ. ಈ ಹಿಂದೆ ಸುಪ್ರೀಂ ಕೋರ್ಟ್ ಆಗಸ್ಟ್ 31ರ ಒಳಗಾಗಿ ಜಿಬಿಎ ಚುನಾವಣೆ ನಡೆಸೋದಕ್ಕೆ ಗಡುವನ್ನ ಕೊಟ್ಟಿತ್ತು. ಆದ್ರೆ SIR ಪ್ರಕ್ರಿಯೆ ಮತ್ತು ಮತದಾರರ ಪಟ್ಟಿ ಪರಿಷ್ಕರಣೆ ಬಾಕಿ ಇರೋದನ್ನ ಸರ್ಕಾರ ಕೋರ್ಟ್ ಗಮನಕ್ಕೆ ತಂದಿತ್ತು. ಇವತ್ತು ನಿಗದಿಯಾಗಿದ್ದ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಡಿಸೆಂಬರ್ ಅಂತ್ಯದ ಒಳಗಾಗಿ ಚುನಾವಣೆ ನಡೆಸುವಂತೆ ರಾಜ್ಯ ಸರ್ಕಾರಕ್ಕೆ ಹೊಸ ಡೆಡ್ಲೈನ್ ಅನ್ನ ಕೊಟ್ಟಿದೆ. ಡಿಸೆಂಬರ್ನಲ್ಲಿ ಮತ್ತೊಂದು ಕಾರಣ ನೀಡಿ ಚುನಾವಣೆ ಮುಂದೂಡಿಕೆಯನ್ನ ಕೇಳಬೇಡಿ ಅಂತಾನೂ ಸುಪ್ರೀಂ ಕೋರ್ಟ್ ಸಿಜೆಐ ಸೂರ್ಯಕಾಂತ್ ನೇತೃತ್ವದ ಪೀಠ ಸೂಚನೆಯನ್ನ ಕೊಟ್ಟಿದೆ. ಈ ವೇಳೆ ಹಿರಿಯ ವಕೀಲ ಕಪಿಲ್ ಸಿಬಲ್ ಅಂತ ಸಂದರ್ಭ ಬಂದ್ರೆ ತಾವು ಸರ್ಕಾರದ ಪರ ಹಾಜರಾಗೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಸ್ವಾಗತಿಸಿದ ಸಿಎಂ ಡಿಕೆ ಶಿವಕುಮಾರ್ ಡಿಸೆಂಬರ್ ಅಂತ್ಯದ ಒಳಗಾಗಿ ಜಿಬಿಎ ಚುನಾವಣೆ ನಡೆಸ್ತೀವಿ ಮತ್ತು ಮತ್ತೊಮ್ಮೆ ಸಮಯಾವಕಾಶ ಕೇಳೋದಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ಸರ್ಕಾರ ನಾವೇ ಮನವಿ ಮಾಡಿಕೊಂಡಿದ್ದು, SIR ನಡೀತಾ ಇದೆ, ಟೈಮು ಕೂಡ ಎಕ್ಸ್ಟೆಂಡ್ ಮಾಡೋದು ಅಂತ. ನಾವು ಸುಪ್ರೀಂ ಕೋರ್ಟ್ ಏನು ಆದೇಶ ಇದೆ ಅಷ್ಟರೊಳಗಡೆ ನಾವು ಚುನಾವಣೆ ಮಾಡ್ತೀವಿ. ಅದಲ್ಲದೆ ನಾನು ಎಲ್ಲ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುನ್ಸಿಪಾಲಿಟಿ, ಕಾರ್ಪೊರೇಷನ್ ಯಾವುದ್ಯಾವುದಿದೆ ಎಲ್ಲ ಕೂಡ ನಾನು ಆ ಟೈಮ್ ಒಳಗಡೆ ಎಲೆಕ್ಷನ್ ಡಿಸೆಂಬರ್ಗೆ ಯಾವುದು ಕೇಳೋದು ಇಲ್ಲ, ಅವಶ್ಯಕತೆನೂ ಇಲ್ಲ. ಈಗ ವಿಧಿ ಇಲ್ಲದೆ SIR-ಗೋಸ್ಕರ ಕೇಳಿದ್ರು, ನಾವೆಲ್ಲ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದು. ನನಗೆ ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲೂ ಕೂಡ ಅವ್ರಿಗೆ, ಯಾಕೆಂದರೆ ನಾವು ಮುಂದಕ್ಕೆ MLC ಲೋಕಲ್ ಬಾಡಿ ಎಲೆಕ್ಷನ್ಸು ಬರ್ತಾ ಇದೆ. ಗ್ರಾಮ ಪಂಚಾಯತಿಗಿನ ಅಧಿಕಾರಿಗಳನ್ನ ಇಟ್ಕೊಂಡು ನಡೆಸೋದು ನಮಗೆ ಸೂಕ್ತ ಅಲ್ಲ. ಆಮೇಲೆ ಅದು ಯಾವುದೋ ರಿಸರ್ವೇಷನ್ ಇಶ್ಯೂಸಲ್ಲಿ ಕೆಲವು ಕೋರ್ಟ್ ಇದೆ. ಯಾವುದೇ ಆದರೂ ಅದಕ್ಕೆಲ್ಲ ಮುಕ್ತಿ ಮಾಡಿ ನಾವು ಎಲ್ಲ ಎಲೆಕ್ಷನ್ಸು, ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಲ್ಲ ಕ್ಲೋಸ್ ಮಾಡ್ತೀವಿ. ಚುನಾವಣೆ ಮುಂದೂಡಿಕೆ ಆಗೋ ಪ್ರಶ್ನೆನೇ ಇಲ್ಲ ಅಂತ ಕಾಂಗ್ರೆಸ್ ಸಚಿವರು ಹೇಳಿದ್ರು. ನಮ್ಮ ಉದ್ದೇಶನೂ ಕೂಡ ಇದನ್ನ ಬಿಟ್ಟು ಬೇರೆ ಯಾವುದೂ ಇಲ್ಲ. ಇವತ್ತೆಲ್ಲ ನಾಳೆ ಚುನಾವಣೆ ಮಾಡಲೇಬೇಕು. ಬೆಂಗಳೂರಿನಲ್ಲಿ ಚುನಾವಣೆ ಆಗಿ ಬಹಳ ವರ್ಷ ಆಗಿದೆ, ವಿಳಂಬ ಆಗಿದೆ. ಹೌದು, ನಿಜ, ವಿಳಂಬ ಆಗಿದೆ. ತಕ್ಷಣ ಚುನಾವಣೆ ಆಗಬೇಕು. ರಾಜಕೀಯವಾಗಿ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಚುನಾವಣೆ ಮಾಡಲೇಬೇಕು. ಇದರಲ್ಲಿ ಮತ್ತೊಂದು ಎರಡನೇ ಆಲೋಚನೆ ಇಲ್ಲ. ಅಷ್ಟರಲ್ಲಿ SIR ಎಲ್ಲ ಮುಗಿದೋಗಿರುತ್ತೆ, ವೋಟರ್ ಲಿಸ್ಟು ಎಲ್ಲ ರೆಡಿಯಾಗಿರುತ್ತೆ. ಆಮೇಲೆ ಹೊಸ ವಾಟರ್ ಲಿಸ್ಟ್ ಏನಿರುತ್ತೆ ಅದರ ಪ್ರಕಾರ ಚುನಾವಣೆ ಕೂಡ ಮಾಡ್ಕೋಬೇಕು. ಮತ್ತು ಯಾವುದೇ ಕಾರಣಕ್ಕೂ ಮುಂದೂಡೋದಕ್ಕೆ ಅವಕಾಶ ಇಲ್ಲ, ನಾವು ಕೇಳಲೂಬಾರ್ದು. ಜಿಬಿಎ ಚುನಾವಣೆ ಮುಂದೂಡಿಕೆ ಹಿಂದೆ ಷಡ್ಯಂತ್ರ ಇದೆ ಅಂತ ಬಿಜೆಪಿ ನಾಯಕರು ಆರೋಪ ಮಾಡಿದ್ರು. ಎಲ್ಲ 5 ಜಿಬಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಅನ್ನುವ ಭಯದಿಂದ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನ ಚುನಾವಣಾ ಆಯೋಗದ ಮುಖಾಂತರ ಸಲ್ಲಿಸಿ ಒಂದು ರೀತಿ ಕಪಟ ನಾಟಕವನ್ನ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದೆ. ಸುಪ್ರೀಂ ಕೋರ್ಟ್ ಕೂಡ ಡಿಸೆಂಬರ್ ತನಕ ಟೈಮ್ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರದ ಷಡ್ಯಂತ್ರ ಕುತಂತ್ರವೇ ಇದರಿಂದ ಇರುವಂತದ್ದು. SIR-ನ ಕಾರಣವನ್ನು ಎಲೆಕ್ಷನ್ ಮುಂದಾಕ್ಲಿಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು. ಜಿಬಿಎ ಚುನಾವಣೆ ಮುಂದೂಡಿಕೆಯನ್ನ ರಾಜ್ಯ ಸರ್ಕಾರ ಸಮರ್ಥಿಸಿಕೊಳ್ತಾ ಇದ್ರೆ, ಇತ್ತ ವಿರೋಧ ಪಕ್ಷವಾದ ಬಿಜೆಪಿ ಮಾತ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸ್ತಾ ಇದೆ. ಹರೀಶ್, TV9 ಬೆಂಗಳೂರು.